ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಾಯ್ ಹೆಲೋ ನಮಸ್ತೆ, ನಾನು ರಚಿತಾ ಆ್ಯಂಡ್ ಐ ಮೇಕ್ ಕಾಂಟೆಂಟ್ ಆನ್ ಬ್ಯೂಟಿ, ಫ್ಯಾಷನ್, ಕುಕಿಂಗ್, ಟ್ರಾವೆಲ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್. ಸೊ ನೀವೇನಾದರೂ ಇದೆಲ್ಲ ನೋಡೋಕೆ ಇಷ್ಟಪಡ್ತೀರಾ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ತುಂಬ ದಿವಸ ಆಗಿದೆ ನಾನು ಯಾವುದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಸೊ ಐ ಥಾಟ್ ಕಿ ವೀಕೆಂಡ್ ವ್ಲಾಗ್ ಮಾಡುವ ಆ್ಯಂಡ್ ಲೈಫ್ ಅಪ್ಡೇಟು ಕೊಡುವ ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ ವಿತ್ ಟುಡೇ, ಇವಾಗ ನಾನು ಚಿಕ್ಕಪೇಟೆಗೆ ಹೋಗಬೇಕು ಬಿಕಾಸ್ ಸಮ್ ಶಾಪಿಂಗ್ ಮಾಡಬೇಕು ಅಂತ ಹೇಳಿ. ದಿಸ್ ಇಸ್ ದ ಥರ್ಡ್ ಟೈಮ್ ನಾನು ಈ ಮಂತಲ್ಲಿ ಚಿಕ್ಕಪೇಟೆಗೆ ಹೋಗ್ತಿರೋದು. ಬೈ ದ ಟೈಮ್ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಯು ವಿಲ್ ನೋ ಲೈಕ್ ವಾಟ್ ಈಸ್ ದ ರೀಸನ್ ಆ್ಯಂಡ್ ಆಲ್. ಸೊ ಎಸ್, ವೀಕೆಂಡಲ್ಲಿ ಪೂರ್ತಿ ವೀಕೆಂಡ್ ಏನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಸೊ ಎಸ್, ಲೆಟ್ಸ್ ಗೋ ಟು ಚಿಕ್ಕಪೇಟೆ. ಸೊ ನಾನಿಲ್ಲಿ ಚಿಕ್ಕಪೇಟೆಗೆ ರೀಚ್ ಆದೆ. ನಾನು ಪ್ರಿಫರ್ ಮಾಡೋದು ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ಮಾರ್ನಿಂಗ್, ಸೊ ದಟ್ ಕ್ರೌಡ್ ಎಲ್ಲ ಅಷ್ಟೊಂದು ಸಿಗೋಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಪಿ ಜಿಗೆ ರಿಟರ್ನ್ ಬಂದೆ. ಸೊ ಗೈಸ್, ನಾನು ಚಿಕ್ಕಪೇಟೆಯಿಂದ ಬಂದುಬಿಟ್ಟು ಲೈಕ್ ಊಟ ಮಾಡೋಕ್ಕಂತ ಹೋದೆ. ಲೇಟ್ ಆಯಿತು, ಸೊ ಜಾಸ್ತಿ ಏನು ವ್ಲಾಗ್ ಮಾಡಿಲ್ಲ ಅಲ್ಲಿ, ಬಟ್ ಕಂಪ್ಲೀಟ್ ಡೀಟೇಲ್ ವೀಡಿಯೋನೂ ಹಾಕ್ತೀನಿ ಚಿಕ್ಕಪೇಟೆದು ನನಗಿಷ್ಟ ಆಗಿದ್ದು ಶಾಪ್ಸ್ ಬಗ್ಗೆ ಎಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಈವ್ನಿಂಗಿಗೆ ಸಾರಿ ಪ್ಲೇಟಿಂಗ್ ಕೊಡೋಕ್ಕೆ ಹೋಗಬೇಕು. ಸೊ ಇವಾಗ ನಾನು ಇವನ್ ರೂಮ್ ಕೂಡ ನಾನು ಲೈಕ್ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಇನ್ ದ ಸೆನ್ಸ್ ಕ್ಲೀನ್ ಎಲ್ಲ ಮಾಡಿ ಸೆಟ್ ಮಾಡಬೇಕು. ತುಂಬ ಮೆಸ್ಸಿ ಆಗಿದೆ. ನಾನು ನಿಮ್ಗೆ ತೋರಿಸಿದ್ರೆ ಲೈಕ್ ಯು ವಿಲ್ ಬಿ ಲೈಕ್ ವಾಟ್ ಈಸ್ ದಿಸ್ ಅಂತ ಅಂತೀರಾ. ಲೆಟ್ ಮೀ ಶೋ ಯು ಫಸ್ಟ್ ಲೈಕ್ ಹೌ ಇಟ್ ಈಸ್ ಲುಕ್ಕಿಂಗ್ ಅಂತ ಹೇಳಿ. ದಿಸ್ ಈಸ್ ಹೌ ಮೈ ಬೆಡ್ ಈಸ್ ಲುಕ್ಕಿಂಗ್. ಲೈಕ್ ತುಂಬ ಮೆಸ್ಸಿ ಆಗಿದೆ. ಇದು ಫುಲ್ ಕಂಪ್ಲೀಟ್ಲಿ ನಾನು ಸೆಟ್ ಮಾಡಬೇಕು. ಸೊ ಫಾರ್ ದ್ಯಾಟ್ ರೀಸನ್, ಸೊ ವಿಲ್ ಸೆಟ್ ದಿಸ್. ಇಲ್ಲಿ ಇವತ್ತು ಮಾಡಿದ್ದು ಶಾಪಿಂಗ್ದು ಬ್ಯಾಗ್ಸು ಇಲ್ಲೇ ಇದೆ. ಇದೆಲ್ಲ ಕೆಳಗಿನ ಕ್ಲೀನ್ ಮಾಡಿ ಪ್ರಾಪರಾಗಿ ಸೆಟ್ ಮಾಡಬೇಕು. ಕ್ಲೀನಿಂಗ್ ಆದಮೇಲೆ ಫ್ರೆಶನ್ ಅಪ್ ಆಗಿ ನಾನು ಸಾರಿ ಪ್ಲೇಟಿಂಗಿಗೆ ಕೊಡೋಕ್ಕೆ ಹೋಗ್ತೀನಿ. ಸೊ ಎಸ್, ಸೊ ಈ ಕ್ಲಿಪ್ ಬಂದುಬಿಟ್ಟು ಆಫ್ಟರ್ ರೂಮ್ ಕ್ಲೀನಿಂಗ್. ನಾನು ಅಷ್ಟೊಂದು ಫುಲ್ ಪ್ರೊಸೆಸ್ದು ವಿಡಿಯೋ ಮಾಡಿಲ್ಲ ಬಿಕಾಸ್ ಆಲ್ರೆಡಿ ನೀವು ನೋಡಿರ್ತೀರ. ಸೊ ಫಾರ್ ನಾವು ಟೈಮ್ ಬೀಯಿಂಗ್ ನಾನು ಇಷ್ಟೇ ಕ್ಲೀನ್ ಮಾಡಿದ್ದೆ. ಆಫ್ಟರ್ ದ್ಯಾಟ್ ಫ್ರೆಶನ್ ಅಪ್ ಎಲ್ಲ ಆಗಿ ನಾನು ಸಾರಿ ಪ್ಲೇಟಿಂಗಿಗೆ ಕೊಡೋಕ್ಕೆ ಅಂತ ಹೇಳಿ ಹೋಗಿದೆ. ಇಟ್ ವಾಸ್ ಆಲ್ಮೋಸ್ಟ್ ಸಂಜೆ ಹೊತ್ತು ಆಗಿತ್ತು ಆ್ಯಂಡ್ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ನಿಯರ್ ಬೈ ಇನ್ ದ ಸೆನ್ಸ್ ಲೈಕ್ ಆಲ್ಮೋಸ್ಟ್ ವಿತಿನ್ 2 ಕಿಲೋಮೀಟರ್ ರೇಡಿಯಸ್ದಲ್ಲೇ ಇತ್ತು. ಸೊ ಹೋಗಿ ಪ್ಲೇಟಿಂಗಿಗೆ ಕೊಟ್ಟು ಬಂದೆ. ಆಫ್ಟರ್ ದ್ಯಾಟ್ ನಮ್ಮಮ್ಮ ಹೇಳಿದ್ಲು ಕಿ ಲೈಕ್ ನನಗೆ ಬ್ಯಾಗ್ಸ್ ಎಲ್ಲ ಬೇಕು ಅಂತ ಹೇಳಿ. ಸೊ ಐ ವಾಸ್ ಲುಕಿಂಗ್ ಫಾರ್ ದ್ಯಾಟ್, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ನೋಡುವ ಅಂತ ಹೇಳಿ. ಬಟ್ ದೆನ್ ಶಿ ಡಿಂಟ್ ಲೈಕ್ ಎನಿಥಿಂಗ್. ಆಫ್ಟರ್ ದ್ಯಾಟ್ ನಾನು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮಲ್ಗಕ್ಕಂತ ಬಂದೆ. ತುಂಬ ಟಯರ್ಡ್ ಫೀಲ್ ಆಗಿತ್ತು. ಸೊ ಅದಕ್ಕೆ ಬೇಗನೆ ಮಲ್ಕೊಳ್ಳೋಣ ಅಂದ್ಕೊಂಡೆ ಆ್ಯಂಡ್ ಆಲ್ಸೋ ತುಂಬ ಚಳಿ ಆಗ್ತಿತ್ತು. ದಿಸ್ ವಾಸ್ ದ ಎಂಡ್ ಆಫ್ ದ ಡೇ 1. ಸೊ ನೆಕ್ಸ್ಟ್ ಡೇ ನಾನು ಎದ್ದುಬಿಟ್ಟು ಫ್ರೆಶನ್ ಅಪ್ ಎಲ್ಲ ಆಗಿ ಎಳ್ನೀರು ಕುಡಿತಾ ಇದ್ದೆ. ದಿಸ್ ಈಸ್ ದ ಒನ್ ಪ್ರಾಕ್ಟೀಸ್ ಲೈಕ್ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಫಾರ್ ಬೆಟರ್ ಹೆಲ್ದಿ ಲೈಫ್ ಅಂತ ಅನ್ಕೋಬೋದು. ಆಫ್ಟರ್ ದ್ಯಾಟ್ ನನಗೆ ಡಿಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು ಆ್ಯಂಡ್ ಬಟ್ ಗೋ ಟು ಸಿ ಲೈಕ್ ಬೆಂಗಳೂರಲ್ಲಿ ಮಳೆ ಬರ್ತಿತ್ತು. ಮಳೆ ಇನ್ ದ ಸೆನ್ಸ್ ಡ್ರಿಸ್ಲಿಂಗ್ ಆಗ್ತಿತ್ತು. ಸೊ ಹಾಗೆ ಹೋದೆ. ಅಷ್ಟೊಂದೇನು ಶೂಟ್ ಮಾಡಿಲ್ಲ ಡಿಮಾರ್ಟಲ್ಲಿ. ಸೊ ಗೈಸ್, ಐ ಆಮ್ ಬ್ಯಾಕ್ ಫ್ರಮ್ ಡಿಮಾರ್ಟ್. ಲೈಕ್ ಬೆಂಗಳೂರು ವೆದರ್ ಏನಾಗ್ತಿದೆ ಅಂತಲೇ ಹೇಳೋಕ್ಕಾಗಲ್ಲ. ಫುಲ್ ಲೈಕ್ ಡ್ರಿಸ್ಲಿಂಗ್ ಆಗ್ತಿದೆ. ಆ್ಯಂಡ್ ಐ ಡೋಂಟ್ ನೋ ಬಿಕಾಸ್ ಆಫ್ ದಿಸ್ ನಂದು ಲೈಕ್ ವೆದರ್ ಚೇಂಜಿಂದ ಕೋಲ್ಡ್ ಆಗ್ಬೋದು ಅಂತ ಹೇಳಿ. ಬಟ್ ಎಸ್, ಲೆಟ್ ಮೀ ಶೋ ಯು ಲೈಕ್ ವಾಟ್ ಐ ಗಾಟ್ ಫ್ರಮ್ ಡಿಮಾರ್ಟ್. ಆ್ಯಕ್ಚುಲಿ ನಾನು ಬರೀ ಕರ್ಡ್ ಮತ್ತು ಇದು ನೈಫ್ ತೊಗೊಳಕ್ಕೆ ಹೋಗಿದ್ದು. ನಂದು ನೈಫ್ ಮುರಿದೋಗಿದೆ. ಬಟ್ ಐ ಗಾಟ್ ಮೋರ್ ಥಿಂಗ್ಸ್ ಆಬ್ವಿಯಸ್ಲಿ. ಆ್ಯಂಡ್ ಇವನ್ ನನಗೆ ಸ್ವಲ್ಪ ವೆಜಿಟೇಬಲ್ಸು ಬೇಕಿತ್ತು. ಸೊ ಐ ವೆಂಟ್ ಟು ಅದರ್ ಶಾಪ್ ಆಲ್ಸೋ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ಅಲೋನ್. ಆ್ಯಂಡ್ ನನಗೆಲ್ಲ ಲೈಕ್ ಪಟ ಬೇಗ ಮಾಡ್ಕೊಂಡು ಬರಬೇಕಂತ ಇತ್ತು. ಸೊ ಎಸ್, ಈ ಬ್ಯಾಗಲ್ಲಿ ವೆಜಿಟೇಬಲ್ಸ್ ಇದೆ, ಜಸ್ಟ್ ಈರುಳ್ಳಿ ಮತ್ತು ಟೊಮೆಟೊ, ದ್ಯಾಟ್ಸ್ ಇಟ್. ಐ ಆಮ್ ಥಿಂಕಿಂಗ್ ಟು ಪ್ರಿಪೇರ್ ಎಗ್ ಬಿರಿಯಾನಿ. ತುಂಬ ದಿವಸದಿಂದ ನನಗೆ ಎಗ್ ಬಿರಿಯಾನಿ ತಿನ್ನಬೇಕಂತ ಕ್ರೇವಿಂಗ್ ಆಗ್ತಿತ್ತು. ಸೊ ಐ ಥಾಟ್ ಲೈಕ್ ಲೆಟ್ ಮೀ ಪ್ರಿಪೇರ್ ಇಟ್ ಟುಡೇ. ಆ್ಯಂಡ್ ದೆನ್ ಫ್ರಮ್ ಡಿಮಾರ್ಟ್ ಐ ಗಾಟ್ ದಿಸ್ ಪಂಪ್ಕಿನ್ ಸೀಡ್ಸ್. ಲೈಕ್ ನಾನು ಡೈಲಿ ಪಂಪ್ಕಿನ್ ಸೀಡ್ಸ್ ತಿಂತಾ ಇದ್ದೀನಿ. ಸೊ ದ್ಯಾಟ್ ಒನ್. ಆ್ಯಂಡ್ ದೆನ್ ಒನ್ ಕರ್ಡ್ ಪ್ಯಾಕೆಟ್. ಸೊ ಇವಾಗ ಬಿರಿಯಾನಿ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳಿ. ಆ್ಯಂಡ್ ಆಫ್ಟರ್ ದಟ್ ಒನ್ ಮಿಕ್ಸ್ಚರ್ ಪ್ಯಾಕೆಟ್. ನಾನು ಲೈಕ್ ಚಿರುಮುರಿ ಒಗ್ಗರಣೆ ಹಾಕಿ ಮಾಡುವ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಮಿಕ್ಸ್ ಮಾಡುವ ಅಂತ ಹೇಳಿ. Then the thing for which I had gone, that is knife. So one knife ತಗೊಂಡು ಬಂದೆ. This time I got a good quality one.
ಆಫ್ಟರ್ ದಟ್ ಐ ಗಾಟ್ ಮಿಕ್ಸ್ ಸೀಡ್ಸ್ ಪ್ಯಾಕೆಟ್. ಇದು ಲೈಕ್ ಓಟ್ಸಲ್ಲಿ ಹಾಕಿ ತಿನ್ನೋಕ್ಕೆ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ದೆನ್ ಒಂದು ಸೋಯಾ ಸಾಸ್ ಪ್ಯಾಕೆಟ್ ಚಿಕ್ಕದಾಗಿರೋದು. ಅದಾದಮೇಲೆ ಲೈಕ್ ನನಗೆ ಹೇರ್ ಆಯಿಲ್ ಮಾಡಬೇಕಾದ್ರೆ ಹೀಟ್ ಮಾಡೋಕ್ಕೆ ಏನೂ ಬೌಲ್ ಇರಲಿಲ್ಲ, ಸೊ ಐ ಗಾಟ್ ಒನ್ ಸ್ಮಾಲ್ ಬೌಲ್. ಲಾಸ್ಟ್ ಥಿಂಗ್ ಇಸ್ ಲೈಕ್ ಇದು ಅಂತೂ ನಾನು ತುಂಬ ಟೈಮಿಂದ ಇಗ್ನೋರ್ ಮಾಡ್ತಾ ಹೋಗ್ತಾ ಇದ್ದೆ, ತಗೊಳ್ಳಬೇಡ ಅಂತ ಹೇಳಿ. ಸೊ ಇವತ್ತು ನಾನು ಫೈನಲಿ ತೊಗೊಂಡೆ. ದಟ್ ಈಸ್ ದಿಸ್ ಸೆಟ್ ಆಫ್ ಬಾಸ್ಕೆಟ್ಸ್, ಲೈಕ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕೋಕ್ಕಾಗುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ಐ ಗಾಟ್. ಸೊ ನಾವು ಲೆಟ್ ಮೀ ಅರೇಂಜ್ ಆಲ್ ದೀಸ್ ಥಿಂಗ್ಸ್. ಎಲ್ಲ ಐಟಮ್ಸ್ ಅರೇಂಜ್ ಮಾಡಿದ್ಮೇಲೆ ನಾನು ಮೆಸ್ಸಲ್ಲಿ ಹೋಗಿಬಿಟ್ಟು ಎಗ್ ಬಿರಿಯಾನಿ ಮಾಡಿದೆ ಫಾರ್ ಲಂಚ್. ಆ್ಯಂಡ್ ಐ ವಾಸ್ ಸ್ಯಾಟಿಸ್ಫೈಡ್. ನನ್ನ ಕ್ರೇವಿಂಗ್ ಸ್ಯಾಟಿಸ್ಫೈ ಆಯಿತು. ಆಫ್ಟರ್ ದ್ಯಾಟ್ ನಾನು ಆ್ಯಕ್ಚುಲಿ ಒಂದು ಲುಕ್ನ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಫಾರ್ ಹಲ್ದಿ. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡ್ತಿದ್ದೆ, ಸೊ ದ್ಯಾಟ್ ಹಲ್ದಿ ದಿವಸ ಮೆಸಪ್ ಆಗಬಾರ್ದು ಅಂತ ಹೇಳಿ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಹೇರ್ ಆಯಿಲ್ ಮಾಡಿದೆ ಆ್ಯಂಡ್ ಆಲ್ಸೋ ಬ್ರಷ್ ಎಲ್ಲ ಕ್ಲೀನ್ ಮಾಡಿದೆ. ದೆನ್ ಹೆಡ್ ಬಾತ್ ಎಲ್ಲ ತೊಗೊಂಡು, ತುಂಬ ದಿವಸದಿಂದ ನಾನು ಹೆಲ್ದಿ ತಿಂತಾ ಇದ್ದೆ. ಸೊ ಐ ವಾಸ್ ಲೈಕ್ ಕ್ರೇವಿಂಗ್ ಸಮ್ ವಾಟ್ ಲೈಕ್ ತಿನ್ನುವ ಅಂತ ಹೇಳಿ ಜಂಕ್ ಫುಡ್. ಬಟ್ ಹೊರಗಡೆ ಹೋಗಿ ಕೂಡ ನಾನು ಇಡ್ಲಿನೇ ತಿಂದಿದ್ದೆ. ತಟ್ಟೆ ಇಡ್ಲಿ ತಿನ್ನಬೇಕಂತ ತುಂಬ ಕ್ರೇವಿಂಗ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ತಟ್ಟೆ ಇಡ್ಲಿ ತಿಂದೆ. ಆ್ಯಂಡ್ ದೆನ್ ಮಾರ್ಕೆಟಿಗೆ ಹೋಗಿ ಲಾಸ್ಟ್ ಮೂಮೆಂಟಲ್ಲಿ ಏನು ಶಾಪಿಂಗ್ ಇತ್ತಲ್ಲ, ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಳ್ಳೋದು, ಅದು ತೊಗೊಂಡು ಬರ್ತಾಯಿದ್ದೆ. ಹಾಗೆ ನನಗೆ ಕಾರ್ನ್ ಕೂಡ ಸಿಕ್ತು, ಸ್ವೀಟ್ ಕಾರ್ನ್. ಸೊ ಅದು ಕೂಡ ತಿಂದೆ. ಓಕೆ, ಸೊ ಲೆಟ್ಸ್ ಟಾಕ್ ಅಬೌಟ್ ಕರೆಂಟ್ ಸಿಚುವೇಶನ್, ಲೈಕ್ ಏನು ನಡೀತಿದೆ, ಯಾಕೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ. ಸೊ ಆ್ಯಕ್ಚುಲಿ ಮನೆಯಿಂದ ಬಂದ ತಕ್ಷಣವೇ ಐ ವಾಸ್ ಲೈಕ್ ಕಂಟಿನ್ಯೂಸ್ಲಿ ಬ್ಯುಸಿ. ಯಾಕೆ ಅಂದರೆ ಲೈಕ್ ನಮ್ಮ ಫ್ಯಾಮಿಲಿದಲ್ಲೇ ಒಂದು ಮದುವೆ ಇದೆ. ಸೊ ಫಾರ್ ದ್ಯಾಟ್ ಐ ವಾಸ್ ಬ್ಯುಸಿ. ಆ್ಯಂಡ್ ಲೈಕ್ ಓಡಾಡೋದು, ಶಾಪಿಂಗು. ಅಪ್ಪ ಅಮ್ಮ ಕೂಡ ಬೆಂಗಳೂರಿಗೆ ಬಂದಿದ್ದರು, ಸೊ ಅವ್ರಿಗೆ ಕರ್ಕೊಂಡು ಹೋಗೋದು ಶಾಪಿಂಗಿಗೆ. ಸೊ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಹೆಕ್ಟಿಕ್. ಆ್ಯಂಡ್ ಲೈಕ್ ಫಾರ್ ದ್ಯಾಟ್ ರೀಸನ್ ನನ್ನ ಹತ್ರ ಲೈಕ್ ವೀಡಿಯೋಸ್ ಮಾಡೋ ಥರ ಟೈಮ್ ಇರಲಿಲ್ಲ. ಇವನ್ ಲೈಕ್ ಅಷ್ಟೊಂದು ಓಡಾಡಿ ಲೈಕ್ ಐ ವಾಸ್ ನಾಟ್ ವೆಲ್ ಆಲ್ಸೋ. ಸೊ ಒನ್ ವೀಕೆಂಡ್ ಅದರಲ್ಲೇ ಹೋಯಿತು, ಹುಷಾರಿಲ್ಲ ಅಂತ ಹೇಳ್ಕೊಂಡು. ಆ್ಯಂಡ್ ಫಾರ್ ದ್ಯಾಟ್ ರೀಸನ್ ಐ ವಾಸ್ ನಾಟ್ ಅಪ್ಲೋಡಿಂಗ್. ಈವನ್ ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ನನಗೆ ಲೈಕ್ ನನ್ನ ಹತ್ರ ಬ್ಯಾಕಪ್ ಯಾವುದು ವಿಡಿಯೋ ಇರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಲೈಕ್ ಯೂಶ್ವಲಿ ವೀಕೆಂಡ್ ಯೂಸ್ ಮಾಡ್ತೀನಿ ವಿಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ. ನಾನು ಲೈಕ್ ಬಲ್ಕಲ್ಲಿ ಬ್ಯಾಕಪ್ ಎಲ್ಲ ಇಟ್ಕೊಳ್ಳಲ್ಲ. ಸೊ ದ್ಯಾಟ್ ಲೈಕ್ ಲೇಟೆಸ್ಟ್ ಏನಿರುತ್ತೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಯಾವುದೂ ಬ್ಯಾಕಪ್ ವೀಡಿಯೋಸ್ ಇರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ, ಆ್ಯಂಡ್ ಇವನ್ ಶಾರ್ಟ್ಸ್ ಕೂಡ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ನಾನು ನವೆಂಬರ್ ಮಂತಲ್ಲಿ ಯಾವುದು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಬೈ ದ ಟೈಮ್ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಅಷ್ಟೊತ್ತಿಗೆ ಮದುವೆ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಲೈಕ್ ಬರೀ ವೀಕೆಂಡ್ ಅಂದರೆ ಬರೀ ಲೈಕ್ ರೆಸ್ಟ್ ಅಂತ ಇರಲಿಲ್ಲ, ಕಂಟಿನ್ಯೂಸ್ಲಿ ಓಡಾಡೋದೇ ಆಗ್ತಿತ್ತು. ಚಿಕ್ಕಪೇಟೆಗಂತೂ ನಾನು 3 ಸಲ ಹೋಗಿದ್ದೀನಿ. ಜಯನಗರ್, ಮಲ್ಲೇಶ್ವರಂ ಅಂತ ಲೈಕ್ ಓಡಾಡೋದೇ ಆಗ್ತಿತ್ತು. ಒಂದು ಐಟಮ್ ಒಂದು ಕಡೆ ಸಿಕ್ಕಿದ್ರೆ ಇನ್ನೊಂದು ಸಿಗ್ತಿರ್ಲಿಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಲೈಕ್ ತುಂಬ ಓಡಾಡಬೇಕಾಗ್ತಿತ್ತು. ಅದ್ರದ್ದು ರಿಲೇಟೆಡು ಡೀಟೇಲ್ ವಿಡಿಯೋ ನಾನು ಆಮೇಲೆ ಅಪ್ಲೋಡ್ ಮಾಡ್ತೀನಿ, ಇಫ್ ಇನ್ ಕೇಸ್ ಯು ಪೀಪಲ್ ಆರ್ ಇಂಟ್ರೆಸ್ಟೆಡ್. ಇನ್ನೂ ಪೆಂಡಿಂಗ್ ಏನೂ ಕೆಲಸ ಉಳಿದಿಲ್ಲ, ಜಸ್ಟ್ ಮೆಹಂದಿ ಉಳ್ದೈತೆ. ದ್ಯಾಟ್ ವಿಲ್ ಬಿ ಡನ್ ಲೈಕ್ ಪ್ರೀವಿಯಸ್ ಡೇ ಅಂತಲೇ ಅನ್ಕೋತೀನಿ. ಆ್ಯಂಡ್ ಸ್ಯಾರಿ ಪ್ಲೇಟಿಂಗಿಗೆ ಆಲ್ರೆಡಿ ಕೊಟ್ಟಿದ್ದೀನಿ ನಿನ್ನೆ, ಅದನ್ನು ತೊಗೊಂಡು ಬರೋದು ಅಷ್ಟೇ ಇದೆ. ಸೊ ದ್ಯಾಟ್ ನಾನದು ವೀಕ್ ಡೇಸಲ್ಲಿ ಯಾವಾಗಾದರೂ ಆಫೀಸಿಂದ ಬಂದಮೇಲೆ ಹೋಗ್ಬಿಟ್ಟು ತಗೋತೀನಿ. that's it for this vlog. I hope ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಆ್ಯಂಡ್ ಕ್ಲಾರಿಟಿ ಕೂಡ ಸಿಕ್ಕಿದ್ದು ಇರ್ಬೋದು, ಲೈಕ್ ಯಾಕೆ ವಿಡಿಯೋ ಅಪ್ಲೋಡ್ ಆಗ್ತಿರ್ಲಿಲ್ಲ ಅಂತ ಹೇಳಿ. ಸೊ ಎಸ್, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.